ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ದ ರಾಕ್. ನಾನು ನಿಮ್ಮ ಈಗನ್. ಇವತ್ತು ಒಂದು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಏನಂತಂದರೆ ಮಸ್ತ್ ಮೋಟಿವೇಶ್ನಲ್ ಮೂವೀಸು ಮತ್ತೊಂಥರ ಡೊಮೆಸ್ಟಿಕ್ ಫೀಲ್ ಕೊಡುವಂಥ ಮೂವೀಸ್ ಬಗ್ಗೆ ಮಾಡ್ತಾಯಿದ್ದೀವಿ. ಸೊ ಫಸ್ಟ್ ಮೂವಿ ಬಂದುಬಿಟ್ಟು ಯೋಲೋ ಅಂತ ಹೇಳ್ಕೊಂಡು YOLO. ಇದು ನೆಟ್ಫ್ಲಿಕ್ಸಲ್ಲಿದೆ. ಚೈನೀಸ್ ಮೂವಿ, ಬಟ್ ತುಂಬ ಒಳ್ಳೆ ಮೂವಿ, ಎಸ್ಪೆಷಲಿ ಫಾರ್ ವುಮೆನ್ ಆ್ಯಂಡ್ ಗರ್ಲ್ಸ್. ಈ ಮೂವಿಯಲ್ಲಿ ಏನಾಗಿದ್ದಿರ್ತದೆ ಅಂತಂದರೆ ದು ಲೋಯಿಂಗ್ ಅಂತ ಒಂದು ಹುಡುಗಿ ಇದ್ದಿರ್ತಾಳೆ. ದು ಲೋಯಿಂಗ್ ಏನಾಗಿರ್ತದೆ ಅಂತಂದರೆ ಎಷ್ಟೋ ಪ್ರಾಬ್ಲಮ್ಸ್ ಇದ್ದು ಲೈಫಲ್ಲಿ, ಎಷ್ಟೆಲ್ಲ ರಿಲೇಷನ್ಶಿಪ್ಪಿಂದ ಅವಳು ನೊಂದ್ಕೊಂಡು ಕೂಡ ಅವಳು ಒಂದು ವಿಷನ್ ಸೆಟ್ ಮಾಡಿಕೊಂಡು ಬಾಕ್ಸರ್ ಆಗ್ಲಿಕ್ಕೆ ಹೋಗ್ತಾಳೆ. ಬಾಕ್ಸರ್ ಆಗ್ಲಿಕ್ಕೆ ಹೋದ್ರೂ ಅವಳು ಮುಂದೆ ಸ್ಟ್ರಗಲ್ಸ್ ಬರ್ತವೆ, ಪ್ರಾಬ್ಲಮ್ಸ್ ಬರ್ತವೆ, ಎಷ್ಟೆಲ್ಲ ಸತಿ ಡಿಸ್ಕ್ವಾಲಿಫೈ ಆಗ್ತಾಳೆ. ಅದಾದರೂ ಕೂಡ ಅವಳು ತನ್ನ ವಿಷನಿಗೆ ಸೆಟ್ ಹಾಕ್ಕೊಂಡು ಬಾಕ್ಸಿಂಗ್ ಕಡೆ ಕೆಲಸ ಮಾಡ್ಲಿಕ್ಕೆ ಹತ್ಕೊತಾಳೆ. ಸೊ ಬಾಕ್ಸಿಂಗಲ್ಲಿ ಟ್ರೈನ್ ಮಾಡ್ತಾ ಅವಳಿಗೆ ಒಂದು ಅಪರ್ಚುನಿಟಿ ಸಿಗ್ತದೆ, ಕರೆಕ್ಟಾಗಿ ಒಂದು ರಿಂಗಲ್ಲಿ ಬಾಕ್ಸ್ ಮಾಡುವಂಥದ್ದು. ಆವಾಗ ಅವಳು ಆ ಬಾಕ್ಸಿಂಗ್ ರಿಂಗಲ್ಲಿ ಸೋಲ್ತಾಳೆ, ಬಟ್ ಸೋತ್ರೂ ಕೂಡ ಲೈಫಲ್ಲಿ ಒಂದು ವಿನ್ ಆಗ್ತಾಳೆ. ಸೊ ಈ ಜರ್ನಿ ಅವಳದ್ದು ಹೆಂಗಿತ್ತು ಅನ್ನೋದ್ರ ಬಗ್ಗೆ ಈ ಮೂವಿ ಉಂಟು. ಬಟ್ ಅದಕ್ಕಿಂತ ಮಜಾ ವಿಷಯ ಏನಂತಂದರೆ, ಅದಕ್ಕಿಂತ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದರೆ, ಇದು ಆ್ಯಕ್ಚುಲಿ ಒಂದು ಫಿಕ್ಷನಲ್ ಮೂವಿ ಅಲ್ಲ. ಇದು ಆ್ಯಕ್ಚುಲಿ ರಿಯಲ್ ಲೈಫಿಗೆ ಬೇಸ್ಡ್ ಆಗಿರುವಂಥದ್ದು, ಒಂಥರ ಆಟೋಬಯೋಗ್ರಫಿ ಥರ. ಇದು ಏನು ಡಿಪೆಕ್ಟ್ ಮಾಡ್ತಾ ಇರ್ತದೆ ಅಂತಂದರೆ ರಿಯಲ್ ಲೈಫ್ ಜರ್ನಿ ಆಫ್ ಅ ಚೈನೀಸ್ ಆ್ಯಕ್ಟ್ರೆಸ್. ಸೊ ಒಬ್ಬಳು ಚೈನೀಸ್ ಆ್ಯಕ್ಟ್ರೆಸ್ ಇದ್ದಿರ್ತಾಳೆ, ಜಿಯಾಲಿಂಗ್ ಅಂತ ಹೇಳ್ಕೊಂಡು. ಅವಳದೊಂದು ಬಾಕ್ಸಿಂಗ್ ಕಡೆಗೆ ಹೋಗುವಂಥ ಜರ್ನಿ. ಅವಳದೊಂದು ಹ್ಯೂಜ್ ಬಾಡಿ ಇದ್ದಿರ್ತದೆ. ಆ ಬಾಡಿಯನ್ನು ಅವಳು ಫಿಟ್ ಮಾಡಿಕೊಂಡು ತನ್ನ ಸೆಲ್ಫನ್ನು ಟ್ರೈನ್ ಮಾಡಿಕೊಂಡು ಒಂದು ಕರೆಕ್ಟಾದ ಒಂದು ವಿಷನನ್ನು ಚೂಸ್ ಮಾಡಿ ಒಂದು ಬಾಕ್ಸಿಂಗ್ ರಿಂಗಲ್ಲಿ ಅವಳು ಫೈಟ್ ಮಾಡುವಂಥ ಸಿಚುವೇಶನ್ ಬರ್ತದೆ. ಆ ಒಂದು ಬಾಕ್ಸಿಂಗ್ ರಿಂಗಲ್ಲಿ ಒಂದು ಪ್ರೊಫೆಷ್ನಲ್ ಬಾಕ್ಸರ್ ಜೊತೆ ಫೈಟ್ ಮಾಡುವಂಥದ್ದು ಒಂದು ಜರ್ನಿ ಇದ್ದಿರ್ತದೆ. ಅದನ್ನು ಈ ಮೂವಿ ಡಿಪಿಕ್ಟ್ ಮಾಡ್ತದೆ. ಸೊ ನೀವೆಲ್ಲರೂ ಆ ಇಂಟೆನ್ಸ್ ಜರ್ನಿಯನ್ನು ನೋಡಿ ಅದರಿಂದ ಇನ್ಸ್ಪೈರ್ ಆಗಿ, ಹಾಗೆ ಇವಳು ಜಿಯಾಲಿಂಗ್ ಅಂತ ಯಾರು ಚೈನೀಸ್ ಆ್ಯಕ್ಟ್ರೆಸ್ ಇದ್ದಾರಲ್ಲ ಅವಳಿಗೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಆ ಮೂವಿ ಹೇಗನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಮೂವಿ, ಸೆಕೆಂಡ್ ಮೂವಿ ನಾನು ರಿಕಮೆಂಡ್ ಮಾಡೋದು ಯಾವುದಂತಂದರೆ ನೈಸ್ ವೀವ್ ಅಂತ ಒಂದು ಮೂವಿ ಇದೆ, ನೆಟ್ಫ್ಲಿಕ್ಸಲ್ಲಿದೆ. ಇದು ತೈವಾನೀಸ್ ಮೂವಿ, ಮೋಸ್ಟ್ ಪ್ರಾಬೆಬ್ಲಿ ನಾನು ನೋಡಿ ತುಂಬ ಟೈಮ್ ಆಯಿತು. ಬಟ್ ಅದರಲ್ಲಿ ಏನಾಗಿರ್ತದೆ ಅಂತಂದರೆ, ಒಂದು ಅಣ್ಣ ತಂಗಿ ಇದ್ದಿರ್ತಾರೆ. ತಂಗಿಗೆ ಒಂದು ಕ್ರೋನಿಕ್ ಡಿಸೀಸ್ ಏನೋ ಇದ್ದಿರ್ತದೆ. ಅದಾದಮೇಲೂ ಕೂಡ ಹಾಗಿದ್ರೂ ಕೂಡ ಅವ್ರ ಅಣ್ಣ ಫುಲ್ ಎಷ್ಟೇ ಸಫರಿಂಗ್ ಇದ್ದರೂ ಕೂಡ ಅದರಿಂದ ಪಾಸಾಗಿ ತನ್ನ ತಂಗಿನೂ ಒಳ್ಳೆ ನೋಡಿಕೊಂಡು ಅವನ ಥರನೇ ಲೈಫಲ್ಲಿ ತುಂಬ ನೊಂದವರು, ಯಾರೂ ಕರ್ಕೊಳ್ದೇಗಿರುವಂಥದ್ದು ಒಂದಿಷ್ಟು ಜನ ಇದ್ದಿರ್ತಾರೆ. ಅಂತಂದರೆ ಲೈಫಲ್ಲಿ ಫೇಲ್ಯೂರ್ ಅಂತ ಒಂದು ಸೈಡ್ ಲೈನ್ ಮಾಡಿಟ್ಟಿದಂಥ ಸುಮಾರು ಅದರ್ ಪೀಪಲ್ ಇದ್ದಿರ್ತಾರೆ, ಬೇರೆ ಬೇರೆ ಪೀಪಲ್ ಇದ್ದಿರ್ತಾರೆ. ಅವ್ರನ್ನೆಲ್ಲ ಕರ್ಕೊಬಂದ್ಕೊಂಡು ಅವ್ರಿಗೆಲ್ಲ ಒಂದು ಕೆಲಸ ಕೊಟ್ಟು ಅವ್ರು ಒಂದು ಮಸ್ತ್ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡ್ತಾರೆ. ಹಾಗೆ ಒಂದಿಷ್ಟು ಒಳ್ಳೆ ಬಿಸ್ನೆಸ್ ಮೆನ್ಸ್ ಆಗ್ತಾರೆ. ಆ ಒಂದು ಬಿಸ್ನೆಸ್ ತುಂಬ ಫೇಮಸ್ ಕೂಡ ಆಗ್ತದೆ. ಸೊ ಅದರಿಂದ ನಿಮಗೂ ಏನೋ ಒಂಥರ ಒಂದು ಮೋಟಿವೇಶನ್ ಬರ್ಬೋದು. ಸೊ ಅದನ್ನು ಕೂಡ ನೋಡಿ. ಸೊ ನಾನು ಹೇಳ್ದಂಗೆ ನಮ್ಮ ಫಸ್ಟ್ ಮೂವಿ ಯೋಲೋ, ಇದು ನೆಟ್ಫ್ಲಿಕ್ಸಲ್ಲೇ ಇದೆ. ಎರಡು ಮೂವಿನೂ ನೆಟ್ಫ್ಲಿಕ್ಸಲ್ಲಿದೆ, ಫಸ್ಟ್ ಯೋಲೋ ಮತ್ತೊಂದು ನೈಸ್ ವ್ಯೂ. ಸೊ ಇವೆರಡು ಮೂವಿಯನ್ನು ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ಕಮೆಂಟ್ಸಲ್ಲಿ. ಸೊ ಇವೆರಡು ಮೂವಿಯನ್ನು ಕೂಡ ನಂದು ಫ್ಯಾಮಿಲಿ, ನನ್ನ ತಂಗಿ, ನನ್ನ ಕಸಿನ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಹತ್ಕೊಂಡು ನೋಡಿದ್ದಾರೆ ಈ ಮೂವಿಯನ್ನು. ಸೊ ಇವೆರಡು ಮೂವಿಯನ್ನು ಹಾಗೆ ನೋಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ರಿಕಮೆಂಡ್ ಮಾಡುವಂಥದ್ದು ಬೆಸ್ಟ್ ಎರಡು ಮೂವಿ ಅಂತಂದರೆ, ಬೆಸ್ಟ್ ಎರಡು ಮೋಟಿವೇಶ್ನಲ್ ಮೂವಿ, ಅದು ಯಂಗ್ಸ್ಟರ್ಸ್ ನೋಡಬೇಕಾಗಿರುವಂಥದ್ದು ಅಂತಂದರೆ ಇದೇ ಎರಡು. ಇದು ಎರಡು ಕೂಡ ನೆಟ್ಫ್ಲಿಕ್ಸಲ್ಲಿದೆ. ಸೊ ಯೋಲೋ ಮತ್ತು ನೈಸ್ ವ್ಯೂ ಅವೆರಡನ್ನೂ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕೂಡ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ. ಮತ್ತು ಈ ಥರ ಮೂವಿ ರಿಕಮೆಂಡೇಷನ್ಸ್ ಬೇಕಾಗ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವಿಡಿಯೋ ಮತ್ತೊಂದು ಹೊಸ ಕಾನ್ಸೆಪ್ಟ್, ಹೊಸ ರಿಕಮೆಂಡೇಷನ್ಸ್ ಜೊತೆ ಬರ್ತಾ ಇರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.